ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್. ನಾವು ಸಾಂಬಾರು ಹುಡಿ ಮಾಡಲಿಕ್ಕೆ ಹೊರಟಿದ್ದೇವೆ. ಇದು ಊರಿನ ಮೆಣಸು ಅರ್ಧ kg ತಗೊಂಡಿದ್ದೇವೆ. ಮತ್ತು ಇದು ಕುಮಟೆ ಮೆಣಸು, ಇದು 1 kg ಕುಮಟೆ ಮೆಣಸಿಗೆ ಅರ್ಧ kg ಊರಿನ ಮೆಣಸು. ಇದರ ತೊಟ್ಟು ಅಂತ ಹೇಳ್ತೇವೆ, ಅಂದರೆ ಈ ಕ್ಯಾಪ್ ಉಂಟಲ್ಲ ಅದನ್ನು ತೆಗೆದು ಒಣಗಿಸೋದು. ಒಂದ್ಸಲ ಬಿಸಿಲಲ್ಲಿ ಇಟ್ಟಾದ್ಮೇಲೆ ಈ ಮೆಣಸು ಒಂಥರ ಕ್ರಿಸ್ಪ್ ಥರ ಬರ್ತದೆ. ಆದಮೇಲೆ ಇದನ್ನು ನಾವು ಚಂದ ಹುರಿಯುವಾಗ ವಾಪಸ್ ಅದು ಎಂತ ನೀರಿನ ಅಂಶ ಎಂತ ಇದ್ರೂ ಹೋಗ್ತದಲ್ಲ, ಆಮೇಲೆ ಇನ್ನೊಮ್ಮೆ ಅದನ್ನು ನಾವು ಬಿಸಿಲಿಗೆ ಇಡೋದು. ಆವಾಗ ಚಂದ ಹುಡಿಯ ಕ್ವಾಲಿಟಿ ಚಂದ ಇರ್ತದೆ ಮತ್ತು ಅದರ ಲೈಫ್ ಟೈಮ್ ಜಾಸ್ತಿ ಇರ್ತದೆ. ಅಂದರೆ ತುಂಬ ಸಮಯಕ್ಕೆ ಅದು ಬರ್ತದೆ. ಅಂದರೆ ಈ ಗಟ್ಟಿ ಆಗೋದು, ಹುಡಿ ಆಗೋದು, ಒಂಥರ ಆಗೋದು ಆ ಥರ ಏನೂ ಆಗೋದಿಲ್ಲ. ಹುಡಿ ತುಂಬ ಚೆಂದ ಇರ್ತದೆ. ಹಾಗೆ ಮಾಡಬೇಕು ಅಂತ ಹೇಳಿದರೆ ಈ ಥರ ಪ್ರೊಸೀಜರ್ ಮಾಡಬೇಕು. ತೊಟ್ಟು ತೆಗೆದು ಅದನ್ನು ಬಿಸಿಲಿಗಿಟ್ಟು ಮತ್ತೆ ನಾವು ಇನ್ನೊಮ್ಮೆ ಹುರಿದು ಇನ್ನೊಮ್ಮೆ ಬಿಸಿಲಿಗಿಟ್ಟು ಮತ್ತೆ ಅದನ್ನು ಹುಡಿ ಮಾಡಲಿಕ್ಕೆ ಕೊಡೋದು. ಫೈನಲಿ ಇದನ್ನು ಪೂರ ನಮಗೆ ತೆಗೆದಾಯಿತು. ಇನ್ನು ನೆಕ್ಸ್ಟಿಗೆ ಕುಮಟೆ ಮೆಣಸನ್ನು ಈಗ ತೆಗೆಯೋದು. ಈಗ ಕುಮಟೆ ಮೆಣಸಿನ ತೊಟ್ಟನ್ನು ತೆಗಿತಿದ್ದೇವೆ. ಬಿಸಿಲುಂಟು, ಅದರಿಂದ ಚಂದ ಡ್ರೈ ಆಗ್ತದೆ. ಸೊ ಫಾಸ್ಟಾಗಿ ತೆಗಿತಿದ್ದೇವೆ ನಾವು. ಚಂದ ಡ್ರೈ ಆದಮೇಲೆ ಇದನ್ನು ಹುರಿಯೋದು. ಇದಾಗ ತೊಟ್ಟು ತೆಗೆದ ಊರಿನ ಮೆಣಸು ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೊಟ್ಟಮ್ಮ. ಸ್ವಲ್ಪ ಎಣ್ಣೆ ಹಾಕಬೇಕು, ತುಂಬ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಅದರಿಂದ ಎಣ್ಣೆ ಬರ್ತದೆ. ಜಾಸ್ತಿ ಉಳಿದ್ರೆ ಹುಡಿ ತುಂಬ ದಿವಸಕ್ಕೆ ಉಳಿದ್ರೆ ಜಿಡ್ಡು ಬರ್ತದೆ. ಸ್ವಲ್ಪ ಎಣ್ಣೆ ಹಾಕಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಇದನ್ನು ಹುರಿದ್ರೆ ಆಯ್ತು. ಇನ್ನು ಕುಮಟೆ ಮೆಣಸನ್ನು ಹಾಗೆ ಸೇಮ್ ರೀತಿಯಲ್ಲಿ ಹುರಿಯುವುದು. ಮೆಣಸಿನ ಘಾಟಿಗೆ ಕೆಮ್ಮು ಬರ್ತಾ ಉಂಟು. ಹುರಿದಾಯಿತು. ಅದಕ್ಕೀಗ ಪೇಪರಿಗೆ ಹಾಕ್ತಾ ಇದ್ದೇವೆ. ಇದನ್ನು ತಗೊಂಡು ಹೋಗಿ ಬಿಸಿಲಿಗೆ ಇಡ್ತೇವೆ. ಈಗ ಪಜಕ್ಕೆ ಬರ್ತುಂಡ ಒಟ್ಟಿಗೆ ಕೊಂಡು ಕಲಿಯತ್ತಮ್ಮ. ಬಿಸಿಲು ತುಂಬ ಉಂಟು. ಒಂದು 10 ಗಂಟೆ ಆಯಿತು. ಅದನ್ನು ಹುರಿದು ಈ ಥರ ಬಿಸಿಲಿಗೆ ಹಾಕಿದ್ದೇವೆ. ಚಾಪೆ ಹಾಸಿ ಒಂದು ಬಟ್ಟೆ ಹಾಸಿ ಅದನ್ನು ಈಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ, ಅಂದರೆ ಡ್ರೈ ಆಗಲಿಕ್ಕೆ ಈ ಬಿಸಿಲಿಗೆ. ಮತ್ತು ಇದನ್ನೊಂದು ಸಂಜೆ ತೆಗೆದು ಮತ್ತೆ ಇದನ್ನು ಹುಡಿ ಮಾಡಲಿಕ್ಕೆ ಮೆಲ್ಲಿಗೆ ಕೊಡೋದು. ಬಿಸಿಲು ನೋಡಿ ಅಂತೆ ಎಷ್ಟು ಉಂಟು, ಕಣ್ಣು ಬಿಡಲಿಕ್ಕೆ ಆಗ್ತಾ ಇಲ್ಲ. ಬೆಕ್ಕು ತಿಂಡಿ ಅಂತ ಹೇಳಿ ಕಾಯ್ತುಂಟು. ಇನ್ನು ಇದಕ್ಕೆ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಮಸಾಲ ಪದಾರ್ಥ, ಜೀರಿಗೆ, ಮೆಂತೆ ಇರ್ಬೋದು, ಇದನ್ನೆಲ್ಲ ಹಾಕಿ ಅದನ್ನು ಸಹ ಹುರಿದು ಹೀಗೆ ಬಿಸಿಲಿಗೆ ಇಡ್ಲಿಕ್ಕೆ ಉಂಟು. ಆಮೇಲೆ ಅದನ್ನು ಸಹ ನಾನು ತೋರಿಸ್ತೇನೆ ನಿಮಗೆ. ಬೇಸೊಪ್ಪು ಕೊಯ್ಲಿಕ್ಕೆ ಅಂತ ಹೇಳಿ ಬಂದೆವು. ಹುಡಿಗೆ ಬೇಸೊಪ್ಪು ಎಷ್ಟು ಹಾಕಿದ್ದು ಸಹ ಒಳ್ಳೆಯದು. ಬಟ್ ಇದೊಂದು ಸ್ವಲ್ಪ ಆ ಕಡೆ ಉಂಟು, ಕೊಯ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಉಂಟು. ಬೇವು ಸೊಪ್ಪು ಇಷ್ಟು ತಗೊಂಡು ಬಂದಿದ್ದೇವೆ. ಅಂದರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾವು ಇವತ್ತು ಸಾಂಬಾರು ಹುಡಿ ಮಾಡ್ತಾ ಇರೋದು. ಅದಕ್ಕೆ ಇಷ್ಟೇ ಬೇವು ಸೊಪ್ಪು ಹಾಕ್ತಿರೋದು. ತುಂಬ ಹಾಕಿದರೆ ಪರಿಮಳ ಇನ್ನೂ ಸಹ ಜಾಸ್ತಿ ಬರ್ತದೆ. ಸಾಂಬಾರು ಹುಡಿದು ತೆಗಿವಾಗಲೇ ಗಮ್ ಅಂತ ಬರ್ತದೆ. ಇದನ್ನು ಹಾಗೆ ಹುರಿದು ಮತ್ತೆ ಬಿಸಿಲಲ್ಲಿ ಇಡ್ಲಿಕ್ಕೆ ಉಂಟು. ಆಗ ತುಂಬ ಹುಡಿ ಕೈ ಹಾಕುವಾಗಲೇ ಅದು ಹುಡಿ ಆಗಲಿಕ್ಕೆ ಶುರುವಾಗ್ತದೆ. ಅದನ್ನು ಕ್ಲೀನ್ ಮಾಡಿ ಏನಾದರೂ
ಇರುವೆ ಆ ಥರ ಹುಳ ಏನಾದಿದ್ರೆ ಅದನ್ನು ತೆಗೆದು ಕ್ಲೀನ್ ಮಾಡಿ ಅದನ್ನು ತೊಳೆದು ಮತ್ತೆ ಹುರಿದು ಬಿಸಿಲಿಗೆ ಇಡೋದು. ಇದು ಕೊತ್ತಂಬರಿ ಎಷ್ಟು ಕೆ ಜಿ ಅಮ್ಮ? ಒಂದು 400 ಗ್ರಾಮ್ ಹಾಕಿದರೆ ಸಾಕು. ಒಂದು ಸಾಧಾರಣ 400 ಗ್ರಾಮ್ ಅಷ್ಟು ಹಾಕೋದು. ಈಗ ನಾವು 1 kg ಕುಮಟೆಗೆ ಅರ್ಧ kg ಊರಿನ ಮೆಣಸು ಇದೇ ರೇಷ್ಯೋದಲ್ಲಿ ಹಾಕೋದು. ಅದಕ್ಕೊಂದು 400 ಗ್ರಾಮ್ ಕೊತ್ತಂಬರಿ ಹಾಕೋದು. ಇದನ್ನು ಸಹ ಈಗ ಹುರಿಬೇಕು ನಾವು. ಇದೀಗ ಬೇವು ಸೊಪ್ಪು ಮತ್ತೆ ಕೊತ್ತಂಬರಿಯನ್ನು ಹಾಕಿ ಹುರಿತಾ ಇರೋದು. ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು. ಅದಂದರೆ ಬೇವು ಸೊಪ್ಪನ್ನೇ ಉರಿಲಿಕ್ಕೆ ಆಗೋದಿಲ್ಲ, ಅದು ತಲ ಹಿಡಿತದೆ. ಅದಕ್ಕೆ ಕೊತ್ತಂಬರಿ ಒಟ್ಟಿಗೆ ಸುರಿದ್ರೆ ಒಳ್ಳೆಯದಾಗ್ತದೆ. ಹುರಿಯುವಾಗ ಸಹ ಹಾಗೆ ಒಂದು ಸ್ವಲ್ಪ ಕೆಂಪು ಅಂದರೆ ಕಲರ್ ಚೇಂಜ್ ಆಗುವವರೆಗೆ ಮಾತ್ರ ಹುರಿಯೋದು. ಜಾಸ್ತಿ ಹುರಿದ್ರೆ ಸಾಂಬಾರು ಹುಡಿ ಕೈ ಆಗಲಿಕ್ಕೆ ಶುರುವಾಗ್ತದೆ, ಅಂದರೆ ಬಾಯಿಗೆ ಒಂಥರ ಕಹಿ ಸಿಗ್ತದೆ. ಸೊ ಜಾಸ್ತಿ ಹುರಿಲಿಕ್ಕಿಲ್ಲ, ಒಂದು ಸ್ವಲ್ಪ ಹುರಿದು ಮತ್ತು ಬಿಸಿಲಿಗೆ ಇಡೋದು. ಇದು ಹುರಿದ ಬೇವು ಸೊಪ್ಪು ಮತ್ತು ಕೊತ್ತಂಬರಿ, ಇದನ್ನು ಕೂಡ ಈಗ ನಾವು ಬಿಸಿಲಲ್ಲಿ ಇಡೋದು. ಈ ಕಡೆ ಮೆಣಸಿಟ್ಟಿದ್ದೆ ನಾವಲ್ಲ, ಅದರ ಪಕ್ಕದಲ್ಲೇ ಇದನ್ನು ನಾನೀಗ ಇಡ್ತಾ ಇದ್ದೇನೆ. ಒಂದು ಸ್ವಲ್ಪ ಈ ಥರ ಹರಡಿ ಇಡಬೇಕು. ಇದಕ್ಕೆ ಒಂದು ಬಟ್ಟೆ ಕೂಡ ನಾನು ಕ್ಲೋಸ್ ಮಾಡ್ತೇನೆ, ಯಾಕಂತಂದರೆ ಇದು ನೋಡಿ ಅಂತೆ ಈ ಬೇವು ಸೊಪ್ಪು ತುಂಬ ಕ್ರಿಸ್ಪಾಗಿ ಉಂಟು ನೋಡಿ, ಹೇಗೆ ಹುಡಿ ಆಗ್ತಾ ಉಂಟು ನೋಡಿ, ಈ ಥರ ಹುಡಿ ಆಗ್ತಾ ಉಂಟು. ಇದು ಗಾಳಿ ಬಂದರೆ ಉಂಟಲ್ಲ ಹಾರಿಯೇ ಹೋಗ್ತದೆ. ಅದಕ್ಕೆ ಒಂದು ಬಟ್ಟೆಯನ್ನು ನಾನೀಗ ಮುಚ್ಚುತ್ತೇನೆ. ಇದಕ್ಕೆ ಈಗ ಬಟ್ಟೆಯನ್ನು ಮುಚ್ಚಿದೆ ನಾನು, ಅದು ಬೇವು ಸೊಪ್ಪು ಹಾರದೆ ಹೋಗಲಿ ಹೇಳಿ. ಇದೀಗ ಜೀರಿಗೆ ಹುರಿತಾ ಇರೋದು. ಅಮ್ಮ ಎಷ್ಟು ಹಾಕಿದ್ದೀರಿ? ಇದು ಕೊತ್ತಂಬರಿ 400 ಅಷ್ಟು ಹಾಕಿದರೆ, 400 ಗ್ರಾಮ್ ಅಷ್ಟು ಅಷ್ಟು ಹಾಕಿದರೆ ಇದನ್ನೊಂದು 200-250 ಗ್ರಾಮ್ ಅಷ್ಟು ಹಾಕ್ಬೋದು. ಆ ಥರ ರೇಷದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೋದು. ಅಂದರೆ ಸಾಧಾರಣ ಒಂದು 250 ಗ್ರಾಮ್ ಅಷ್ಟು ಜೀರಿಗೆಯನ್ನು ಹಾಕೋದು. ಮತ್ತೆ ಇದನ್ನು ಕೂಡ ಹುರಿಯೋದು. ಹೇಳಾಚೆ ಇಷ್ಟು ಮೆಂತೆ ಹಾಕಿದರೆ ಸಾಕು. ಒಂದು ಸ್ವಲ್ಪ ಎಣ್ಣೆ. ಈಗ ಮಸಾಲೆ ಪದಾರ್ಥವನ್ನು ಪೂರ ಹುರಿಯೋದು ನಾವು. ಎಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಆಯಿತು. ಈಗ ಮಸಾಲ ಪದಾರ್ಥ ಚಕ್ಕೆ ಲವಂಗ ಆ ಥರದ್ದು ಕೂಡ ತೋರಿಸ್ತೇನೆ. ಈಗ ಇದು ಪ್ಯಾಕ್ ಇದೆಯಲ್ಲ, ಇದನ್ನು ಸಾಸಿವೆ ಒಂದು ಸಾಧಾರಣ 2 ಹಿಡಿಯಷ್ಟು ಹಾಕಿದ್ದಾರೆ ಅವರು. ಅಲ್ಲ, ಒಂದು ಮುಷ್ಟಿಯಷ್ಟು, ಒಂದು ಮುಷ್ಟಿ, ಪೂರ್ತಿ ಮುಷ್ಟಿ ಅಂತ ಹೇಳ್ಬೋದು, ಅಷ್ಟು ಹಾಕಿ. ಇದು ಕಾಳು ಮೆಣಸು, ತುಳುವಲ್ಲಿ ನಾವು ಎಡ್ಡೆ ಮುಂಚೆ ಅಂತ ಹೇಳಿ ಕರಿತೇವೆ. ನಾವು ಸ್ಟೋರ್ ಮಾಡಿ ಇಟ್ಟದ್ದು, ಹಾಗೆ ಒಂದು ಸ್ವಲ್ಪ ವೈಟ್ ಥರ ಬೂಸ್ಟ್ ಥರ ಆಗಿದೆ ಅದು. ಪರವಾಗಿಲ್ಲ, ಅದನ್ನು ನಾವು ಒಂದು ಸ್ವಲ್ಪ ಹೀಗೆ ರಬ್ ಮಾಡಿದರೆ ಒರೆಸಿದರೆ ಕ್ಲೀನ್ ಆಗ್ತದೆ. ಎಷ್ಟು ಹಾಕೋದು? ಒಂದಿಷ್ಟು ಹಿಡಿಯಷ್ಟು, ಒಂದು ಹಿಡಿಯಷ್ಟು ಹಾಕಿದ್ದು. ಅದು ಬೂಸ್ಟ್ ಹಿಡಿದದೆಲ್ಲ ಕ್ಲೀನ್ ಮಾಡಿದೆವು. ಇನ್ನು ಇದನ್ನು ಕೂಡ ಹುರಿಯುವುದು. ಇದೀಗ ಕರಿಮೆಣಸು ಆಯಿತು. ಇದೀಗ ಚಕ್ಕೆ ಇಷ್ಟು ಹಾಕ್ತಾ ಇದ್ದೇವೆ. ಒಂದು ಪ್ಯಾಕ್ ತಂದಿದ್ದೆಲ್ಲ ಅದನ್ನೇ ಹಾಕ್ತಾ ಇದ್ದೇವೆ. ಹಾಗೆ ಇದು ಇಜಿನ್ ಸೊಪ್ಪು ಅಂತ ಹೇಳ್ತೇವೆ ನಾವು, ಈ ಪಲಾವ್ ಎಲೆ, ಅದನ್ನು ಇದ್ದದನ್ನು ನಾವು ಹಾಕಿದೆವು. ನಾವು ಮನೆಯಲ್ಲಿ ಸಹ ಮಾಡಿದ್ದನ್ನು ಸಹ ಹಾಕ್ತೇವೆ. ಇದು ಮಾತ್ರ ಪ್ಯಾಕೆಟ್ ತಂದದ್ದು, ಪ್ಯಾಕೆಟ್ ಇತ್ತಲ್ಲ ಅದಕ್ಕೋಸ್ಕರ ಅದನ್ನೇ ಹಾಕಿದೆವು. ನಮ್ಮ ಮನೆಯಲ್ಲಿ ಸಹ ಉಂಟು ಈ ಎಲೆ, ಈ ಪಲಾವ್ ಎಲೆ ನೋಡಿದ್ರಲ್ಲ, ಅದು ನಮ್ಮ ಮನೆಯಲ್ಲಿ ಸಹ ಉಂಟು. ಈ ಪಲಾವ್ಗೆಲ್ಲ ನಾವು ಅದನ್ನು ಯೂಸ್ ಮಾಡ್ತೇವೆ ಜಾಸ್ತಿ. ಇದು ಜಾಯಿಕಾಯಿ ಅಂತ ಹೇಳ್ತೇವೆ. ಇದನ್ನು ಕೂಡ ಇಡೀ ಹಾಕಿದ್ದೇವೆ. ಮತ್ತೆ ಮಾತ್ರ ಹುಡಿ ಮಾಡುವಾಗ ಮಾತ್ರ ಅದನ್ನು ಗುದ್ದುದು. ಜಾಯಿಕಾಯಿ ಗೊತ್ತಿರ್ತದಲ್ಲ, ಅದು ಒಂದು ಸಾಕು. ಈಗ ಮಸಾಲೆ ಎಲ್ಲ ಜಾಸ್ತಿ ಸಾಂಬಾರಿಗೆ ಹಾಕಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಇದು ಫ್ಲವರ್, ಮತ್ತೊಂದು ಏಲಕ್ಕಿ ಉಂಟು, ಅಷ್ಟು. ಇದೆಲ್ಲ ಪೂರ್ತಿ ಮಸಾಲ ಪದಾರ್ಥ, ಒಂದು ಸ್ವಲ್ಪ ಪರಿಮಳ ಬರಲಿ, ಒಂದು ಸ್ವಲ್ಪ ಫ್ಲೇವರ್ ಬರಲಿ ಅಂತ. ಜಾಸ್ತಿ ಹಾಕಿದರೆ ಉಂಟಲ್ಲ ಕೆಲವು ಸಲ ಅಷ್ಟು ಚೆಂದ ಆಗೋದಿಲ್ಲ. ಅಂದರೆ ಈ ಸಾಂಬಾರಿಗೆಲ್ಲ ಜಾಸ್ತಿ ಮಸಾಲೆ ಇದ್ದರೆ ಒಂಥರ ಬಾಯಿಗೆ ಬರ್ತದೆ. ಇದು ಓಕೆ, ನಾನ್ ವೆಜ್ ಅಂದರೆ ಓಕೆ, ಅಷ್ಟು ಗೊತ್ತಾಗೋದಿಲ್ಲ. ಆದರೆ ವೆಜ್ ಮಾಡುವಾಗ ನಾವು ಸ್ವಲ್ಪ ಮಸಾಲೆ ಕಮ್ಮಿ ಆಗಬೇಕಾಗ್ತದೆ. ಅದಕ್ಕೆ ನಾವು ಇದು ವೆಜ್ ಮತ್ತು ನಾನ್ ವೆಜ್ಗೆ ಒಟ್ಟಿಗೆ ಸೇರಿಸಿ ನಾವು ಇದನ್ನು ಸಾಂಬಾರು ಹುಡಿಯನ್ನು ಮಾಡ್ತಿರೋದಲ್ಲ, ಅದಕ್ಕೋಸ್ಕರ ನಾವು ಇದಕ್ಕೆ ಲಿಮಿಟ್ಟಾಗಿ ನಾವು ಹಾಕ್ತಾ ಇರೋದು. ಜಾಸ್ತಿ ಉರಿಲಿಕ್ಕಿಲ್ಲ, ಸ್ವಲ್ಪ ಬಿಸಿ ಆಗಲಿಕ್ಕೆ ಮಾತ್ರ ಬಿಡುದು. ಕರಿಮೆಣಸು ಸ್ವಲ್ಪ ಉರಿಬೇಕು, ಆಮೇಲೆ ಅದು ಬಿಸಿ ಆದಮೇಲೆ ಇದನ್ನೆಲ್ಲ ಹಾಕಬೇಕು. ಸ್ವಲ್ಪ ಇದು ಜಸ್ಟ್ ಬಿಸಿ ಆಗಲಿಕ್ಕೆ ಮಾತ್ರ. ಇದನ್ನು ಬರ್ಡ್ ಸೊಪ್ಪು ಗೊತ್ತುಂಟಲ್ಲ, ಅಂದರೆ ಜೀರಿಗೆ ಟೈಪ್ ಇದೆ, ಇದನ್ನು ಬರ್ಡ್ ಸೊಪ್ಪು ಅಂತ ಹೇಳ್ತಾರೆ. ಇದಂತ ಹಾಕ್ತೇವೆ ಎಲ್ಲ ಕೂಡ. ಇದು ಮಸಾಲ ಪದಾರ್ಥವೇ, ಒಂದು ಸ್ವಲ್ಪ ಹಾಕ್ತೇವೆ ಅಷ್ಟೇ, ಒಂದು ಸ್ವಲ್ಪ ಫ್ಲೇವರಿಗೋಸ್ಕರ ಮಾತ್ರ. ಸೊ ನಾನು ಫುಲ್ ಪ್ಯಾಕನ್ನು ತೋರಿಸ್ತೇನೆ. ಇದು ಫುಲ್ ಪ್ಯಾಕ್, ಅದರಲ್ಲಿ ಎಲ್ಲ ಇರ್ತದೆ ನಿಮಗೆ. ಅಂದರೆ ಒಂದೊಂದು ಬಾಕಿ ಆಗೋದು ಅಂತ ಎಲ್ಲ ಇರ್ತದೆ ನಿಮಗೆ. ಯಾವ ಥರ ಅಂದರೆ ನೀವು ಮಸಾಲ ಪದಾರ್ಥ ಜಾಸ್ತಿ ಇಷ್ಟಪಡ್ತೀರ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅಂದರೆ ತರಕಾರಿಗೆಲ್ಲ ಜಾಸ್ತಿ ಹಾಗೆ ಸ್ಮೆಲ್ ಬಂದರೆ ಒಳ್ಳೇದಾಗೋದಿಲ್ಲ. ಅದಕ್ಕೋಸ್ಕರ ನಾವು ಲಿಮಿಟಲ್ಲೇ ಹಾಕ್ತಿದ್ದೇವೆ. ಈ ಒಂದು ಪ್ಯಾಕನ್ನು ತೆಗೆದಿಡ್ತೇವೆ.
ಹೀಗೆ ಮನೆಯಲ್ಲೇ ಸಾಂಬಾರು ಪುಡಿ ಮಾಡಿದರೆ ಚೆಂದ ಆಗ್ತದೆ. ಅಂದರೆ ಹೊರಗಿಂದ ತರಬೇಕು ಅಂತಿಲ್ಲ, ನಮ್ಮ ಮನೆಯಲ್ಲೇ ಮಾಡೋದಂದರೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿರ್ತೇವೆ ಅಂತ ಗೊತ್ತಾಗ್ತದೆ. ಬೇಕಾದಾಗೆ ಮಸಾಲ ಕೂಡ ಜಾಸ್ತಿ ಇರೋದಿಲ್ಲ. ಸೊ ಸಾಂಬಾರು ಸಹ ಚಂದವಾಗಿ ಬರ್ತದೆ. ಅಂದರೆ ನಾನ್ ವೆಜ್ಜಿಗೆಲ್ಲ ಇದು ಚೆಂದ ಆಗ್ತದೆ ಮನೆಯಲ್ಲಿ ಮಾಡಿದ ಹುಡಿ. ಈಗ ಬಿಸಿಲಿಗೆ ಇಡುವ ಅಂತ ಹೇಳಿ ತಗೊಂಡು ಹೋಗ್ತಿದ್ದೇನೆ. ಆಲ್ರೆಡಿ ತುಂಬ ಬಿಸಿಲುಂಟು ಇಲ್ಲಿ, ಕಾಲು ಇಡಲಿಕ್ಕೆ ಸಹ ಆಗೋದಿಲ್ಲ ಆಯಿತಾ. ಇಷ್ಟು ಚೆಂದ ಬಿಸಿಲಿಗೆ ಇದನ್ನು ಇಟ್ಟರೆ ತುಂಬ ಒಳ್ಳೆಯದು. ನಾನೀಗ ಇದನ್ನು ಆಗ ನಾನು ಇಟ್ಟಲ್ಲ, ಈ ಕೊತ್ತಂಬರಿ ಹಾಗೆ ಬೇವು ಸೊಪ್ಪು ಇಟ್ಟಿದ್ದೆಲ್ಲ, ಅದಕ್ಕೆ ನಾನು ಹಾಕ್ತೇನೆ. ಸೊ ಒಟ್ಟಿಗೆ ಹುಡಿ ಮಾಡೋದ್ರಿಂದ ಪ್ರಾಬ್ಲಮ್ ಇಲ್ಲ ನಮಗೆ ಎಂತ ಸಹ. ಇದನ್ನು ನಾನೀಗ ಇದಕ್ಕೆ ಹಾಕ್ತೇನೆ. ಸ್ವಲ್ಪ ತೆಳುವಾಗಿ ಮಾಡಿಬಿಟ್ಟು ಹಾಕಿದರೆ ಆಯಿತು. ಬಟ್ಟೆ ಸಹ ಹಾಕಿದ್ದೇನೆ. ಸೊ ಇದು ಎಲೆ ಎಲ್ಲ ಹಾರ್ತದೆ ಅಂತ ಹೇಳುವ ಹೆದರಿಕೆ ಇಲ್ಲ. ಇದನ್ನು ಹೀಗೆ ಕ್ಲೋಸ್ ಮಾಡಿ ಇಟ್ಟು ಬಿಟ್ಟರೆ ಆಯಿತು ಅಷ್ಟೇ. ಅದನ್ನು ಮೆಣಸಿಗೆ ಸಹ ಹೀಗೆ ಕ್ಲೋಸ್ ಮಾಡಿದರೆ ಒಳ್ಳೆಯದು, ಯಾಕೆಂದರೆ ಗಾಳಿಗೆಲ್ಲ ಬೀಳುವುದಕ್ಕೆ. ಅಮ್ಮ ಇದೊಂದು ತಂದರು ಬಟ್ಟೆ, ಈಗ ಮೆಣಸಿಗೆ ಸಹ ಕ್ಲೋಸ್ ಮಾಡಿ ಹಾಕ್ತಾರೆ ಅವರು. ಈ ಮೆಣಸಿಗೆ ಕೂಡ ಧೂಳೆಲ್ಲ ಬೀಳಲಿಕ್ಕಿಲ್ಲ. ಈಗ ಗಾಳಿ ಬರುವಾಗ ಧೂಳು ಬೀಳ್ತದಲ್ಲ, ಅದರಿಂದ ಬೀಳಲಿಕ್ಕಿಲ್ಲ. ಹೀಗೆ ಹಾಕಿ ಬಿಟ್ಟರೆ ಆಯಿತು ಅಷ್ಟೇ. ಮನೆಯಲ್ಲಿ ಸಹ ನಿಮಗೆ ಮಾಡ್ಬೋದು ಇದನ್ನು, ಅಂದರೆ ಮಿಕ್ಸಿಯಲ್ಲಿ ಸಹ ಪುಡಿ ಮಾಡ್ಬೋದು. ಬಟ್ ಅದು ಉರಿತದೆ, ಕಣ್ಣೆಲ್ಲ ಉರಿತದೆ, ತುಂಬ ಘಾಟ್ ಇರ್ತದೆ ಈ ಮೆಣಸೆಲ್ಲ. ಅದಕ್ಕೋಸ್ಕರ ನಾವು ತುಂಬ ಇರೋದ್ರಿಂದ ಮಿಲ್ಲಿಗೆ ಹಾಕ್ತೇವೆ. ಈಗ ನಾವು ಸದ್ಯಕ್ಕೆ ಈ ಮೆಣಸು ಹಾಗೆ ಇದು ಹುರಿದದನ್ನೆಲ್ಲನ ಕೂಡ ಮಸಾಲ ಪದಾರ್ಥವನ್ನು ಒಳಗೆ ತಂದಿಟ್ಟೆವು. ಮಳೆ ಬರಲಿಕ್ಕೆ ಶುರುವಾಯಿತು, ಬಿಸಿಲು ಇತ್ತು. ಅದಕ್ಕೋಸ್ಕರ ಇವತ್ತು ನಾವು ಪ್ಲ್ಯಾನ್ ಮಾಡಿದೆವು ಇವತ್ತು ಮಾಡ್ಬೋದು ಅಂತ ಹೇಳಿ. ಬಟ್ ಈಗ ಮಳೆ ಬರಲಿಕ್ಕೆ ಶುರುವಾಗಿದೆ. ಅದಕ್ಕೀಗ ನಾವು ಎಲ್ಲ ಒಳಗಿಟ್ಟಿದ್ದೇವೆ. ಅಂದರೆ ಆಲ್ಮೋಸ್ಟ್ ತುಂಬ ಬಿಸಿಲಿತ್ತು, ಅಂದರೆ ಕಾಲು ಇಡ್ಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ಆಲ್ಮೋಸ್ಟ್ ಇದು ಚೆಂದ ಉಂಟು, ಏನಿಲ್ಲ, ಟಪ್ ಅಂತ ಸೌಂಡ್ ಹೇಳಬೇಕು. ಇದು ಕರೆಕ್ಟ್ ಆಗಿದೆ. ಬಟ್ ಇನ್ನೂ ಒಂದು ಸ್ವಲ್ಪ ಬಿಸಿಲು ಸಿಕ್ತಿದ್ರೆ ಒಳ್ಳೆಯದಿತ್ತು. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಹೊರಗೆ ಇಟ್ಟರೆ ಇದು ತಣ್ಣಗಾಗ್ತದೆ. ಸೊ ಬಿಸಿ ಬಿಸಿ ಉಂಟು, ಬಿಸಿಲಿಂದ ಬಿಸಿ ಬಿಸಿ ಉಂಟು ಇದು. ಅದಕ್ಕೋಸ್ಕರ ಇನ್ನು ಪ್ಲಾಸ್ಟಿಕಲ್ಲಿ ಕಟ್ಟಿಡುವ. ಎಲ್ಲಾದರೂ ಮಳೆ ನಿಂತು ಹಾಗೆ ಬಿಸಿಲು ಬಂತು ಅಂತ ಹೇಳಿದರೆ ಮತ್ತೆ ಇನ್ನೊಮ್ಮೆ ಬಿಸಿಲಿಗೆ ಇಡುವ ಪ್ಲ್ಯಾನಲ್ಲಿ ಇದ್ದೇವೆ. ಸೊ ಮಳೆ ಮುಗೀತು, ಡ್ರೈ ಆಯಿತು ಫುಲ್ ನೆಲ. ಈಗ ಇನ್ನೊಮ್ಮೆ ಬಿಸಿಲು ಬಂತು, ಅದಕ್ಕೆ ಇನ್ನೊಮ್ಮೆ ನಾವು ಅದನ್ನು ಬಿಸಿಲಿಗೆ ಹಾಕ್ತಾ ಇದ್ದೇವೆ. ಮೆಣಸು ಹಾಕಿ ಆಯಿತು, ಇನ್ನು ಮಸಾಲದ್ದುಂಟು. ಇದಕ್ಕೆ ನಾವು ತಡ್ಪೆ ಅಂತ ಹೇಳ್ತೇವೆ, ಅದೆಲ್ಲ ಹಾಕಿ ಇಡುವುದಿನ್ನು. ಇದೀಗ ಬಿಸಿಲಿಗಿಟ್ಟ ಮೆಣಸು. ಇದು ಏನು ಗೊತ್ತುಂಟ, ಚೆಂದ ಆಗಿದೆ ಅಂತ ಹೇಳಿದರೆ ಟಕ್ ಅಂತ ಹೊಡಿಬೇಕು ಕಟ್ ಮಾಡುವಾಗ. ಈಗ ಅಮ್ಮ ಮಾಡಿ ತೋರಿಸ್ತಾರೆ. ಇದೀಗ ನಿಲ್ಲಿ ಮೆಣಸಲ್ಲ ಈ ಥರ ಟಕ್ ಅಂತ ಕಟ್ ಆಗಬೇಕು. ಅಂದರೆ ನಾವು ಕುಮಟೆ ಮೆಣಸು ಮಾತ್ರ ಸ್ವಲ್ಪ ಒಣಗಲಿಕ್ಕೆ ಲೇಟ್ ಆಗೋದು. ಇದು ಊರಿನ ಮೆಣಸಾದರೆ ಬೇಗ ಒಣಗ್ತದೆ. ಇದು ಊರಿನ ಮೆಣಸು, ಇದು ಬೇಗ ಒಣಗ್ತದೆ. ಅದೇ ಕುಮಟೆ ಮೆಣಸು ಆಗ ತೋರಿಸಿದ್ರಲ್ಲ ಅಮ್ಮ, ಇದು ಅದೊಂದು ಸ್ವಲ್ಪ ಒಣಗಲಿಕ್ಕೆ ತುಂಬ ಟೈಮ್ ಹಿಡಿತದೆ. ಬಟ್ ಆಗಿದೆ ಅದು ಸಹ. ಒಡಿವಾಗ ಟಕ್ ಅಂತ ಹೊಡೆದ್ರೆ ಆಯಿತು ಅಷ್ಟೇ. ಓಕೆ, ಇದನ್ನು ಕೂಡ ಕಟ್ಟಿ ಇಡುವ ನಾವೀಗ. ಫೈನಲಿ ನಾವು ಎಲ್ಲವನ್ನು ಮಿಲ್ಲಿಗೆ ಕೊಟ್ಟು ಹುಡಿ ಮಾಡಿ ರಿಟರ್ನ್ ತಂದಿದ್ದೇವೆ. ನಮಗೆ ಓಪನ್ ಮಾಡುವಾಗಲೇ ಮನೆ ಫುಲ್ ಗಮ್ಮ ಬರ್ತಾ ಉಂಟು. ಇದನ್ನು ಫುಲ್ ಮಿಕ್ಸ್ ಮಾಡ್ತಾ ಇದ್ದೇವೆ. ಇನ್ನು ಇದನ್ನು ನಾವು ಗಾಜಿನ ಜಾರಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ. ಪ್ಲಾಸ್ಟಿಕಲ್ಲೆಲ್ಲ ಇಡಬೇಡಿ, ಗಾಜಿನ ಜಾರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೇವೆ. ಹೀಗೆ ಮಾಡಿದರೆ ನಿಮಗೆ ಸುಲಭವಾಗಿ ಮನೆಯಲ್ಲಿ ತರಕಾರಿಗಿರ್ಬೋದು, ನಾನ್ ವೆಜ್ಜಿಗಿರ್ಬೋದು, ಈ ಥರ ಸುಲಭವಾಗಿ ಮಸಾಲ ಪೌಡರನ್ನು ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.